ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಹನುಮತೆ ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ. ಇದು ತುಂಬ ಬಲಿಷ್ಠವಾದ ಒಂದು ಮಂತ್ರ. ಈ ಮಂತ್ರ ಪ್ರಯೋಗದಿಂದ ಏನಾದರೂ ನೀವು ಮಾಡಿದರೆ, ನೀವು ಬೇಡ ಅಂತ ಅವ್ರನ್ನ ನೀವು ಬಿಟ್ಟರೂ ಕೂಡ ಅವರು ನಿಮ್ಮನ್ನು ಬಿಡೋದಿಲ್ಲ. ಏಕೆ ಅಂದರೆ ಹನುಮತೆ ಮಂತ್ರ ಅಂದರೆ ಹನುಮಂತನ ಮಂತ್ರ ಅಷ್ಟು ಪವರ್ಫುಲ್ಲಾಗಿದೆ. ಇದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ. ಏನು ಮಾಡಬೇಕು ಅವತ್ತಿನ ದಿನ? ಶನಿವಾರದ ದಿನ ನೀವು ಬೇಗ ಎದ್ದು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕ್ರಿಯೆ ಮಾಡೋದಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಅದರ ಹಿಂದಿನ ದಿನ ಅಂದರೆ ಶುಕ್ರವಾರದ ದಿನ ರಾತ್ರಿಯೇ ಎಕ್ಕದ ಗಿಡದ ಒಂದು ಎಲೆಯನ್ನು ತಂದು ಇಟ್ಕೊಂಡಿರಬೇಕು. ಎಲೆಯನ್ನು ತಂದು ಇಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಶನಿವಾರ ಎದ್ದು ಒಂದು ಆಂಜನೇಯನ ಮೂರ್ತಿ ಅಥವಾ ಫೋಟೋವನ್ನು ಇಟ್ಕೊಂಡು ಅದ್ರ ಮುಂದೆ ಈ ಕ್ರಿಯೆನ ಮಾಡಬೇಕು. ದೈವಶಕ್ತಿಯಿಂದ ಮತ್ತು ಮನಸ್ಸಿನ ಏಕಾಗ್ರತೆಯಿಂದ ಈ ಕ್ರಿಯೆ ಮಾಡಬೇಕಾಗುತ್ತೆ. ನೀವು ಈ ಕ್ರಿಯೆ ಮಾಡೋದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ಎಲ್ಲೇ ಇರಲಿ, ಹೇಗೇ ಇರಲಿ, ನಿಮ್ಮ ಹತ್ರ ಬರ್ತಾರೆ. ಏನು ನೀವು ಕಳೆದುಕೊಂಡ ಪ್ರೀತಿ ಪ್ರೇಮ ಮರಳಿ ನೀವು ಪಡ್ಕೊಳ್ತೀರಾ. ಅವರೆಷ್ಟೇ ದೂರ ಆಗಿರಲಿ, ನೀ ಬೇಡ ಚೀತು ಅಂದಿರಲಿ, ಅಥವಾ ಅವರು ಎಷ್ಟೇ ದೃಢ ಮನಸ್ಸಿನವರಿರಲಿ, ದುರಹಂಕಾರ ಇರಲಿ, ನಿಮ್ಮ ಹತ್ರ ಬರ್ತಾರೆ ಅವರು. ಈ ಕ್ರಿಯೆಗೆ ಹೇಳಿದ್ನಲ್ಲ, ಅವರ ಫೋಟೋ ಹನುಮಂತಂದು ಕಂಪಲ್ಸರಿ ಬೇಕಾಗುತ್ತೆ. ಏನು ಮಾಡಿ, ಶನಿವಾರದ ದಿನ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಎಲ್ಲ ಮಾಡಿ ಎಕ್ಕದ ಗಿಡದ ಎಲೆಯನ್ನು ಹಸಿ ಹಾಲಿನಿಂದ ಅಥವಾ ಗೋಮೂತ್ರದಿಂದ ಅದನ್ನು ತೊಳೆಯಿರಿ. ತದನಂತರ ಅದನ್ನು ಶುಭ್ರವಾಗಿ ಒರೆಸಿ ಆದ ಮೇಲೆ ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ಎಕ್ಕದ ಗಿಡದ ಆ ಎಲೆ ಏನಿದೆಯೋ ಆ ಎಲೆಯ ಮೇಲೆ ಬರಿಬೇಕಾಗುತ್ತೆ. ಅಮ್ಮುಕ್ಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಡ್ತಾ ಆ ಮಂತ್ರ ಬರಿಬೇಕು. ಮಂತ್ರವನ್ನು ಬರೆದು ಆದ ಮೇಲೆ ಏಕಚಿತ್ತತೆಯಿಂದ ಒಂದೇ ಮನಸ್ಸಿನಿಂದ ಆ ಎಲೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಅದೇ ಮಂತ್ರವನ್ನು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಅದನ್ನು ಹನುಮಂತನ ಪಾದದ ಹತ್ತಿರ ಇಟ್ಬಿಡಿ, ಸಾಕು. ಇಟ್ಟು ಆದ ಮೇಲೆ ಮರುದಿನ, ಅವತ್ತಿನ ದಿನ ಪೂರ್ತಿ ಅಲ್ಲೇ ಇರಲಿ, ಮರುದಿನ ಆ ಎಲೆಯನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದಿಂದ ನೀವು ಆ ಎಲೆಯನ್ನು ಕಿತ್ಕೊಂಡು ಬಂದಿರ್ತೀರೋ ಅದೇ ಎಕ್ಕದ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿದ್ದು ಅದನ್ನು ಹೂಳಿ ಬಂದುಬಿಟ್ರೆ ಸಾಕು. ಈ ಕ್ರಿಯೆ ನಿಮಗೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಅಂದರೆ ನೀವು ಇಷ್ಟಪಟ್ಟವರು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಬಳಿ ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಹನುಮತೆ ಹಯಗ್ರೀವಾಯ ರೀಂ 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 ಹಮ್ಮುಕಿ ಮಂ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಭಗವತೆ ಹಯಗ್ರೀವಾಯ ರೀಂ 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 ಹಮ್ಮುಕಿ ಮಂ ವಶಂ ಫಟ್ ಸ್ವಾಹ. ಇಷ್ಟು ನೀವು ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ಬೇರೆ ಯಾವುದೇ ಕ್ರಿಯೆ ನಿಮಗೆ ಅವಶ್ಯಕತೆ ಇಲ್ಲ.